Hello students, in this video I would like to deal with another theory of capital structure of advanced financial management become 6th semester NEP. The second theory, already we have studied one theory, that is net income theory. Today I shall discuss net operating income theory, that is NOI theory. How this theory is different from earlier theory, that we shall discuss, and also we shall we shall solve the problems based on this net operating income. According to this theory, the overall cost of capital remains fixed irrespective of debt equity mix. It means that whatever may be the debt equity mix, the overall cost of capital remains fixed. This is the uh, approach of this theory. This theory is based on these assumptions. The division between equity and debt is not relevant or irrelevant. The overall cost of capital remains constant and not affected by degree of leverage. Not ante ಮಾಡ್ಕೊಳ್ಳಿದ್ನ and not affected by degree of leverage ante ಮಾಡ್ಕೊಳ್ಳಿ. And there are no corporate taxes. The debt capitalization rate is constant. These are the four important assumptions of this theory. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನೆಟ್ ಆಪರೇಟಿಂಗ್ ಇನ್ಕಮ್ ಥಿಯರಿ ನೋಡಿದ್ದೇವೆ, ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡೋದನ್ನು ನೋಡ್ಕೊಂಡಿದ್ದೀವಿ. ಸೊ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಎರಡನೇ ಥಿಯರಿ ಅಂತಂದರೆ ನೆಟ್ ಆಪರೇಟಿಂಗ್ ಇನ್ಕಮ್ ಥಿಯರಿ ಅಂತ ಹೇಳಿ. ಸೊ ಈ ಥಿಯರಿ ಏನು ಹೇಳ್ತೈತೆ ಅಂತಂದರೆ, ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಕಾನ್ಸ್ಟಂಟ್, ಅಂದರೆ ಒಂದೇ ರೀತಿಯಾಗಿರುತ್ತೆ. ಡೆಟ್ ಇಕ್ವಿಟಿ ಮಿಕ್ಸ್ ಯಾವ್ದಾರು ಆಗಿರಲಿ, ಡೆಟ್ ಹೆಚ್ಚಿಗೆ ಆಗಿರಲಿ ಅಥವಾ ಇಕ್ವಿಟಿ ಹೆಚ್ಚಿಗೆ ಆಗಿರಲಿ, ಅದೇನು ಸಂಬಂಧ ಇಲ್ಲ. ಬಟ್ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಕಾನ್ಸ್ಟಂಟ್ ಅಂತ ಹೇಳ್ತೈತಿ. ಹಾಗಾದ್ರೆ ಈ ಥಿಯರಿ ಈ ಕೆಳಗಿನ ಅಜಂಪ್ಷನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಒಂದೇದು, ಡಿವಿಷನ್ ಬಿಟ್ವೀನ್ ಇಕ್ವಿಟಿ ಆ್ಯಂಡ್ ಡೆಟ್ ಈಸ್ ಇರ್ರೆಲೆವೆಂಟ್. ಅಂದರೆ ಡೆಟ್ ಇಕ್ವಿಟಿ ಅಂತೇಳಿ ಸಪ್ರೇಟ್ ಮಾಡೋದು ಅವಶ್ಯಕತೆ ಇಲ್ಲ, ಎರಡು ಒಂದೇ ರೀತಿ ಅಂತ ಟ್ರೀಟ್ ಮಾಡಬೇಕಂತ ಹೇಳ್ತೈತೆ. ನಂತರ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಕಾನ್ಸ್ಟಂಟ್ ಆ್ಯಂಡ್ ನಾಟ್ ಅಫೆಕ್ಟೆಡ್, ಇದು ನಾಟ್ ಅಂತ ಮಾಡ್ಕೊಳ್ರಿ, ನಾಟ್ ಅಫೆಕ್ಟೆಡ್ ಬೈ ಡಿಗ್ರಿ ಆಫ್ ಲೆವರೇಜ್. ಅಂದರೆ ವಾಟ್ ಎವರ್ ಮೇ ಬಿ ದ ಮಿಕ್ಸ್, ಡೆಟ್ ಇಕ್ವಿಟಿ ಮಿಕ್ಸ್ ಯಾವ್ದಾರ ಆಗಿರಲಿ, ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಸೇಮ್ ಅಂತ ಹೇಳ್ತೈತಿ. ದೆನ್ ಹಿಯರ್ ಆಲ್ಸೋ ದೇರ್ ಆರ್ ನೋ ಕಾರ್ಪೊರೇಟ್ ಟ್ಯಾಕ್ಸ್. ಫಸ್ಟ್ ಮೆಥಡ್ನಲ್ಲೂ ಕಾರ್ಪೊರೇಟ್ ಟ್ಯಾಕ್ಸ್ ಕನ್ಸಿಡರ್ ಮಾಡ್ತಿದ್ರು, ಇಗ್ನೋರ್ ಮಾಡ್ತಿದ್ರು, ಇಲ್ಲಿ ಇಗ್ನೋರ್ ಮಾಡ್ತಾರೆ. ಡೆಟ್ ಕ್ಯಾಪಿಟಲೈಸೇಷನ್ ರೇಟ್ ಈಸ್ ಕಾನ್ಸ್ಟಂಟ್ ಅಂತೇಳಿ. ಹೀಗೆ ಮೂರು ಅಜಂಪ್ಷನ್ ಮೇಲೆ ಇದು ಡಿಪೆಂಡ್ ಆಗಿದೆ ಅಥವಾ ಡೆವಲಪ್ ಆಗಿದೆ ಅಂತ ಹೇಳ್ಬೋದು ಈ ಥಿಯರಿಯನ್ನು. ಹಾಗಾದ್ರೆ ಈ ಥಿಯರಿಯ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತಂದ್ರೆ ಈ ಮೂರು ಸ್ಟೆಪ್ಸನ್ನು ನೋಡ್ಕೊಳ್ಬೇಕು ನಾವು. ಒಂದೇದು ಅಸರ್ಟೈನ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತೇಳಿ, ವಿ. ಇಲ್ಲಿ ಫಸ್ಟ್ ವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಲ್ಲಿ ಏನು ಮಾಡ್ತಿದ್ವಿ, ನಾವು ಮೆಥಡ್ನಾಗ ಲಾಸ್ಟ್ನಲ್ಲಿ ವಿ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಇಲ್ಲಿ ಫಸ್ಟ್ ವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ವಿ ಈಸ್ ಈಕ್ವಲ್ ಟು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, EBIT, ಡಿವೈಡೆಡ್ ಬೈ KO, ಕಾಸ್ಟ್ ಆಫ್ ಕ್ಯಾಪಿಟಲ್, ಇಂಟು 100 ಹೋಲ್ ಮಲ್ಟಿಪ್ಲೈಡ್ ಬೈ 100. ಈ ಫಾರ್ಮುಲಾ ಹಚ್ಕೊಳ್ಬೇಕು. ಹಚ್ಕೊಂಡು ವಿ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ನಾವು. ಅಲ್ಲಿ ವಿ ಏನು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ, ಎಸ್ ಪ್ಲಸ್ ಡಿ ಈಸ್ ಈಕ್ವಲ್ ಟು ವಿ ಅಂತ ಮಾಡ್ತಿದ್ವಿ. ಇಲ್ಲೇ ವಿ ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ KO ಹೋಲ್ ಮಲ್ಟಿಪ್ಲೈಡ್ ಬೈ 100 ಅಂತೇಳಿ. ನೆಕ್ಸ್ಟು ಅಸರ್ಟೈನ್ಮೆಂಟ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಅಂತೇಳಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಮೀನ್ಸ್ ಎಸ್ ಅಂತೇಳಿ. ಎಸ್ ಈಸ್ ಈಕ್ವಲ್ ಟು ವಿ ಮೈನಸ್ ಡಿ ಅಂತೇಳಿ ಮಾಡ್ತಿದ್ವಿ. ವಿ ಮೈನಸ್ ಡಿ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊತಿದ್ವಿ. ಅಲ್ಲೇನು ಮಾಡ್ತಿದ್ವಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿಗೆ ಪ್ರಾಫಿಟ್ ಅವೈಲೇಬಲ್ ಡಿವೈಡೆಡ್ ಬೈ KE ಇಂಟು 100 ಅಂತ ಮಾಡ್ಕೊತಿದ್ವಿ. ಸೊ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಎಸ್ ಈಸ್ ಈಕ್ವಲ್ ಟು ವಿ ಮೈನಸ್ ಡಿ. ಇಲ್ಲಿ ವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದ್ರಾಗ ಡೆಟ್ ಡಿ ಅಂತಂದ್ರೆ ಡಿಬೆಂಚರ್ ಅಥವಾ ಡೆಟ್ ಅಂತೇಳಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಾಗ. ವಿದಲ್ಲಿ ಡಿ ಲೆಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಎಸ್ ಬರ್ತೈತಿ. ನೆಕ್ಸ್ಟ್ ಅಸರ್ಟೈನ್ಮೆಂಟ್ ಆಫ್ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್, KE ಅಂತೇಳಿ. ಸೊ ಇದಕ್ಕೆ ಫಾರ್ಮುಲಾ ಏನಂತಾರೆ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಮೈನಸ್ ಇಂಟ್ರೆಸ್ಟ್, ನಥಿಂಗ್ ಬಟ್ ಪ್ರಾಫಿಟ್ ಅವೈಲೇಬಲ್ ಟು ಶೇರ್ ಹೋಲ್ಡರ್ಸ್ ಅಂತೇಳಿ, ಡಿವೈಡೆಡ್ ಬೈ ಎಸ್ ಹೋಲ್ ಮಲ್ಟಿಪ್ಲೈಡ್ ಬೈ 100. ಈ ಫಾರ್ಮುಲಾ ಹಚ್ಚಿದ್ರೆ ನಮ್ಗೆ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಬರುತ್ತೆ. ಸೊ ಇವು ಮೂರನ್ನು ಕ್ಯಾಲ್ಕುಲೇಷನ್ ಮಾಡೋದು ಈ ಪ್ರಾಬ್ಲಮ್ನಲ್ಲಿ ಕೇಳಿರ್ತಾರೆ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಲೆಟ್ ಅಸ್ ಸಿ ಒನ್ ಪ್ರಾಬ್ಲಮ್.
based on this simple problem carrying 6 marks or 5 marks. A company has annual operating income of rupees 90,000. The company has rupees 3 lakh 10% debentures. The overall cost of capital is 12%. What would be the value of a company and equity capitalization rate according to net operating income approach? ಸೊ ಈಗಾಗಲೇ ನಾ ಹೇಳಿದ ಹಾಗೆ ಇಲ್ಲಿ ಅವ್ರದ್ದು ಅರ್ನಿಂಗ್ಸ್ ಎಷ್ಟಿದೆ, 90,000 ಇದೆ. EBIT ಅಂತಾರೆ ಇದಕ್ಕೆ. ದೆನ್ ಡಿಬೆಂಚರ್ಸು 3 ಲಕ್ಷ 10% ಇಂಟ್ರೆಸ್ಟ್ ಇದೆ. ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ 12% ಇದೆ. ಸೊ ಈ 3 ಐಟಮ್ಸನ್ನು ತೆಗೆದುಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗ್ತದೆ. ಫಸ್ಟು ವ್ಯಾಲ್ಯೂ ಆಫ್ ಫರ್ಮ್ ಕಂಡುಹಿಡಬೇಕು. ವ್ಯಾಲ್ಯೂ ಆಫ್ ಫರ್ಮ್ಗೆ ಫಾರ್ಮುಲಾ ಈಗಾಗಲೇ ನಾನು ಬರ್ಸಿದ್ದೇನೆ. EBIT ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಇದು 90,000 ಡಿವೈಡೆಡ್ ಬೈ KO ಕಾಸ್ಟ್ ಆಫ್ ಕ್ಯಾಪಿಟಲ್ 12% whole multiplied by 100. ಸೊ 90,000 ಡಿವೈಡೆಡ್ ಬೈ 12 ಇಂಟು 100 ಮಾಡ್ಕೊಳ್ಳಿ. 7,50,000 ಇಸ್ ದ ವ್ಯಾಲ್ಯೂ ಆಫ್ ಫರ್ಮ್ ಬರ್ತೈತಿ. ಈಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಕಂಡುಹಿಡಬೇಕು. ಎಸ್ ಇಸ್ ಈಕ್ವಲ್ ಟು ವಿ ಮೈನಸ್ ಡಿ. ವಿ ಇಲ್ಲಿ ಕಂಡು ಹಿಡಿದಿದ್ದೇವೆ 7,50,000 ಮೈನಸ್ ಡಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ 3 lakh ಡಿಬೆಂಚರ್ಸು. ಸೊ ವಿ ಮೈನಸ್ ಡಿ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್, ದಟ್ ಈಸ್ ಎಸ್ ಬಂತು. ಸೊ ಈಗ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ ಅಸರ್ಟೈನ್ಮೆಂಟ್ ಆಫ್ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಥವಾ ಕಾಂಪಿಟೇಷನ್ ಅಂತೇಳಿ. ಸೊ KE ಕಂಡುಹಿಡಬೇಕು. KE ಇಸ್ ಈಕ್ವಲ್ ಟು EBIT ಮೈನಸ್ ಇಂಟ್ರೆಸ್ಟ್, ನಥಿಂಗ್ ಬಟ್ ಪ್ರಾಫಿಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್, ನಾವು ಹಿಂದೆ ಮಾಡಿದ್ದೇವೆ, ಡಿವೈಡೆಡ್ ಬೈ ಎಸ್ ಇಲ್ಲಿ ಕಂಡು ಹಿಡ್ಕೊಂಡಿದ್ದೇವೆ, ಹೋಲ್ ಮಲ್ಟಿಪ್ಲೈಡ್ ಬೈ 100. ಫಿಗರ್ಸ್ ಫಿಲ್ಅಪ್ ಮಾಡ್ಕೊಳ್ಳಿ. ಈಗ EBIT ಅಂದರೆ ಅರ್ನಿಂಗ್ಸ್, ಇದು 90,000 ಮೈನಸ್ ಇಂಟ್ರೆಸ್ಟ್ 30,000. ಇದು ಹೆಂಗೆ ಬಂತಂದರೆ 3 lakh ಮೇಲೆ 10%, 3 lakh ಡಿಬೆಂಚರ್ಸ್ ಇದೆ, 10% ಇಂಟ್ರೆಸ್ಟ್ ಇದೆ. 90,000 ಮೈನಸ್ 30,000 ಡಿವೈಡೆಡ್ ಬೈ ಎಸ್ 4,50,000 ಹೋಲ್ ಮಲ್ಟಿಪ್ಲೈಡ್ ಬೈ 100 ಈಸ್ ಈಕ್ವಲ್ ಟು 13.33. ಸೊ 13.33 ಇಸ್ ದ KE ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಂತ ಕರೀತಾರೆ. ಈ ರೀತಿ ಕಂಡುಹಿಡ್ಕೊಳ್ಬೇಕು. ಇದು 6 marks ಪ್ರಾಬ್ಲಮ್. ಸೊ ಒಂದು ಅಸೈನ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿರ್ತಾನೆ ಇದೇ ಟೈಪ್ ಸಿಂಪಲ್ ನಿಮಗೆ. ಬಾಟಾ ಕಂಪ್ನಿ ಇಸ್ ಎಕ್ಸ್ಪೆಕ್ಟೆಡ್ EBIT rupees 3,60,000 and it has a 12% debentures of rupees 14 lakh and the overall cost of capitalization is 14%. Assuming no taxes, find out the value of firm under net operating income approach and also calculate equity capitalization. ಸೊ ಇಲ್ಲಿ ತಗೊಳ್ರಿ, EBIT ಮತ್ತು ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಈಗ ಪ್ರಾಬ್ಲಮ್ ಮಾಡಿದ್ದೇನಲ್ಲ ಇಲ್ಲಿ ಹಿಂದ್ಗಡೆ ಇದೇ ಟೈಪ್ ಫಿಗರ್ಸ್ ಅಷ್ಟೇ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲೇ 90,000 ಬದಲಿ 3,60,000 ಏನಿದೆ ಅದನ್ನು ಬರ್ಕೊಳ್ಬೇಕು. ಸೊ ಅದೇ ಟೈಪ್ ನೀವು ಈ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು 12 marks ಒಂದು ಪ್ರಾಬ್ಲಮ್ ಹೇಳಿಬಿಡ್ತೀನಿ. ಸೊ ಈ ಮೆಥಡ್ ಮೇಲೆ ಅಂದರೆ Sun Limited net operating income is rupees 1,50,000. The company has rupees 6 lakh 10% debentures. The overall cost of capital KO of the company is 12.5%. Calculate the value of the firm and equity capitalization rate. What would be the value of firm and equity capitalization rate if company decided to raise the amount of debentures to rupees 9 lakh? ಅಂದರೆ 6 lakh ಡಿಬೆಂಚರ್ಸ್ ತೆಗೆದುಕೊಂಡು ಒಂದು ಸಲ ಪ್ರಾಬ್ಲಮ್ ಮಾಡಬೇಕು. 9 lakh rupees ಡಿಬೆಂಚರ್ಸ್ ತೊಗೊಂಡು ಒಂದು ಸಲ ಪ್ರಾಬ್ಲಮ್ ಮಾಡಬೇಕು. ಇದು 6 lakh ಮತ್ತು 9 lakh ತೊಗೊಂಡಾಗ ಇಂಟ್ರೆಸ್ಟ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಎರಡು ಕೇಸ್ನಲ್ಲಿನೂ 1,50,000 ತೊಗೊಳ್ಬೇಕು. ಹಾಗಾದರೆ ಈಗ ಫಸ್ಟು ನಾವು 6 lakh ಡಿಬೆಂಚರ್ಸ್ ಇದ್ದಾಗ ಪ್ರಾಬ್ಲಮನ್ನು ಹೇಗೆ ಮಾಡಬೇಕನ್ನೋದು ನೋಡೋಣ. ಅಸರ್ಟೈನ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ಫರ್ಮ್, ದಟ್ ಈಸ್ V ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ KO ಇಂಟು 100. EBIT is 1,50,000 divided by 12.5 into 100 ಮಾಡ್ಕೊಳ್ಳಿ. ಇಟ್ ಕಮ್ಸ್ ಟು rupees 12 lakh. ನೆಕ್ಸ್ಟು S ಕಂಡುಹಿಡಿಬೇಕು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಈಸ್ ಈಕ್ವಲ್ ಟು V ಮೈನಸ್ ಡಿ. V ಅಂದರೆ 12 lakh, ಡಿ ಅಂದರೆ ಡಿಬೆಂಚರ್ಸ್ 6 lakh ಮೈನಸ್ ಮಾಡ್ಕೊಳ್ಳಿ. 6 lakh rupees ಎಸ್ ಬರುತ್ತೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಬರ್ತೈತಿ. ನೆಕ್ಸ್ಟ್ ಕ್ಯಾಪಿಟಲೈಸೇಷನ್ ರೇಟ್ ಈಸ್ ಈಕ್ವಲ್ ಟು EBIT ಮೈನಸ್ ಇಂಟ್ರೆಸ್ಟ್. EBIT 1,50,000 ಇದೆ, ಮೈನಸ್ ಇಂಟ್ರೆಸ್ಟ್ ಅಂದರೆ 6 lakh ಮೇಲೆ 10% ಮಾಡ್ಕೊಳ್ಳಿ, 60,000 ಬರುತ್ತೆ. ಸೊ ಡಿವೈಡೆಡ್ ಬೈ ಎಸ್ ಅಂತಂದರೆ 6 lakh ಇಲ್ಲಿ ಕಂಡು ಹಿಡ್ಕೊಂಡಿದ್ದೀವಿ. ಸೊ 1,50,000 ಮೈನಸ್ 60,000 ಡಿವೈಡೆಡ್ ಬೈ 6 lakh
whole multiplied by 100. ಇದನ್ನು ಸಿಂಪ್ಲಿಫೈ ಮಾಡಿ you will get a 15% as the capitalization rate. ನೆಕ್ಸ್ಟು ಒಂದು ವೇಳೆ ಡಿಬೆಂಚರ್ಸನ್ನು 9 lakh rupeesಗೆ ರೈಸ್ ಮಾಡಿದರೆ ಕೇಳಿದ ಸಾಲ್ವ್ ಪ್ರಾಬ್ಲಮ್ ಇದು ವ್ಯಾಲ್ಯೂ ಆಫ್ ಫರ್ಮು ಮತ್ತು ಕ್ಯಾಪಿಟಲೈಸೇಷನ್ ರೇಟ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ 9 lakh rupees ಡಿಬೆಂಚರ್ಸ್ ತೊಗೊಂಡಾಗ ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟು ಇರ್ತೈತೆ ಅನ್ನೋದು ನೋಡ್ಕೊಳ್ಳಿ. ವ್ಯಾಲ್ಯೂ ಆಫ್ ಫರ್ಮ್ ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ KO ಹೋಲ್ ಮಲ್ಟಿಪ್ಲೈ ಬೈ 100. ಅಂದರೆ EBIT ಅಷ್ಟೇ ಇದೆ, 12.5 ಇದೆ, KO ದೆನ್ 100. ಸೊ ವ್ಯಾಲ್ಯೂ ಆಫ್ ದ ಫರ್ಮ್ ರಿಮೇನ್ಸ್ 12 lakh. ಅಲ್ಲೂ ನೋಡ್ರಿ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ, 12 lakh ಇದೆ. ಸೊ ಅದರಿಂದ ಇದನ್ನೇ ಹೇಳೋದು. ಇದು ಈ ಮೆಥಡ್ ಏನು ಹೇಳ್ತೈತೆ ಅಂದರೆ ವಾಟ್ ಎವರ್ ಮೇ ಬಿ ದ ಡೆಟ್ ಇಕ್ವಿಟಿ ದ ವ್ಯಾಲ್ಯೂ ಆಫ್ ಫರ್ಮ್ ರಿಮೇನ್ಸ್ ಕಾನ್ಸ್ಟಂಟ್ ಅಂತ ಹೇಳ್ತದೆ. ಸೊ ಅದರಿಂದ ಅಲ್ಲಿ 12 lakh ಇಲ್ಲಿ 12 lakh ಬಂದಿದೆ. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ವಿ ಮೈನಸ್ ಡಿ. ವಿ ಅಂತಂದರೆ 12 lakh, ಡಿ ಅಂದರೆ 9 lakh. ಇಲ್ಲಿ 9 lakh, ಅಲ್ಲಿ 6 lakh ತೊಗೊಂಡಿದ್ದೀವಿ, ಇಲ್ಲೇ 9 lakh. ಸೊ ಈಸ್ ಈಕ್ವಲ್ ಟು 3 lakh ಬರುತ್ತೆ. 3 lakh ಇಸ್ ದ ಎಸ್, ದಟ್ ಈಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಅಂತೇಳಿ. ನೆಕ್ಸ್ಟು ascertainment of equity capitalization rate KE is equal to EBIT minus interest divided by S whole multiplied by 100. EBIT 1,50,000. S ಅಂತಂದ್ರೆ ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ 10% ಅಂತ ಹೇಳಿದೆ. 9 lakhಗೆ 10% ಅಂದರೆ 90,000 ಬರ್ತೈತಿ. ಡಿವೈಡೆಡ್ ಬೈ S 3 lakh whole multiplied by 100. 1,50,000 minus 90,000 divided by 3 lakh whole multiplied by 100 is equal to 20% ಬರ್ತದೆ. ಸೊ 20% is the capitalization rate. ಸೊ ಇನ್ ದಿಸ್ ವೇ ದ ಪ್ರಾಬ್ಲಮ್ಸ್ ಆರ್ ಟು ಬಿ ಸಾಲ್ವ್ಡ್. 12 ಮಾರ್ಕ್ಸ್ ಪ್ರಾಬ್ಲಮ್ ಕೇಳಿದರೆ ಎರಡು ರೀತಿ ಡಿಬೆಂಚರ್ಸ್ ಕೊಡ್ತಾರೆ. 6 lakh 9 lakh ಕೊಡ್ಬೋದು, ಅಥವಾ 5 lakh 10 lakh ಕೊಡ್ಬೋದು. ಅಂದರೆ ಎರಡು ಸಲ ನೀವು ಪ್ರಾಬ್ಲಮನ್ನು ಮಾಡಬೇಕು. ಬರೀ 6 ಮಾರ್ಕ್ಸ್ಗಾದ್ರೆ ಒಂದೇ ಪ್ರಾಬ್ಲಮ್, ಅಥವಾ 5 ಮಾರ್ಕ್ಸ್ಗಾದ್ರೆ ಒಂದೇ ಪ್ರಾಬ್ಲಮ್ ಇರುತ್ತೆ. ಸೊ ಇಲ್ಲೇ ನಥಿಂಗ್ ಬಟ್ 2 ಪ್ರಾಬ್ಲಮ್ಸ್ ಅಂತೆ, 6 ಮಾರ್ಕ್ಸ್ ಅದು 2 ಪ್ರಾಬ್ಲಮ್ ಅಂತೇಳಿ ಅರ್ಜು ಮಾಡ್ಕೊಳ್ಳಿ. ಈ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಮೆಥಡ್ ಮೇಲೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಪ್ರಾಬ್ಲಮ್ಸ್ ಇವು. ಎರಡು ಮೆಥಡನ್ನು ಈಗ ಹೇಳಿದ್ದೀನಿ. ಫಸ್ಟು ನೆಟ್ ಇನ್ಕಮ್ ಅಪ್ರೋಚು, ಇದು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚು. ಫಾರ್ಮುಲಾಸ್ ಸ್ವಲ್ಪ ಡಿಫ್ರೆಂಟ್ ಆಗ್ತವೆ. ಈ ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಳಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟಿಲ್ ದೆನ್ ಗುಡ್ ಬೈ.